ಇವತ್ತು ಕರ್ನಾಟಕ ಬಂದ್ ಏನ್ರಿ ಬರೀ ಬೆಂಗಳೂರು ಬಂದ್ ಮಾತ್ರ ಅನ್ನೋ ರೀತಿ ತೋರಿಸ್ತಾ ಇದೀರಾ ಅಂತ ನೀವು ಅನ್ಕೋಬೇಡಿ. ಯಾಕಂದ್ರೆ ಕರ್ನಾಟಕದ ಸ್ಥಿತಿ ಏನ್ ಭಿನ್ನವಾಗಿದೆ. ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಯಥಾಸ್ಥಿತಿಯೇ ಇತ್ತು. ಎಲ್ಲಾ ಅಂಗಡಿ ಮುಂಗಟ್ಟುಗಳು ಓಪನ್ ಇತ್ತು, ವಾಹನಗಳ ಸಂಚಾರ ಆಯ್ತು, ಬಸ್ಗಳ ಓಡಾಟ ಆಯ್ತು, ಜನ ಜೀವನ ಸ್ಪೆಷಲಿ ರಾಜ್ಯ ರಾಜಧಾನಿನಲ್ಲೇ ಬಂದ್ ಎಫೆಕ್ಟ್ ಇಲ್ಲ ಅಂತಂದ್ರೆ ಇನ್ನು ಜಿಲ್ಲಾ ಕೇಂದ್ರಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಕ್ ಹೆಂಗ್ ಸಾಧ್ಯ ಅಂತ ಪ್ರತಿಭಟನಾಕಾರರು ಮತ್ತು ಕನ್ನಡ ಪರ ಸಂಘಟನೆಯವರು ಎಲ್ಲಾ ಜಿಲ್ಲೆಗಳಲ್ಲೂ ಇದ್ರು. ಬಂದ್ರು, ಧಿಕ್ಕಾರಕ್ ಹೋಗುದ್ರು, ಪೊಲೀಸರು ಅವ್ರನ್ನ ಎತ್ತಾಕೊಂಡು ಹೋದ್ರು. ಅಲ್ಲಿಗೆ ಆ ಬಂದ್ ಮುಕ್ತಾಯ ಅಂತ ಅರ್ಥ. ಯಾವಾಗ್ಲೂ ಅಷ್ಟೇ ಅಲ್ವಾ? ಈಗ ವಾಟಾಳ್ ನಾಗರಾಜ್ ಅವರಾಗ್ಲಿ, ಸಾರಾ ಗೋವಿಂದು ಆಗ್ಲಿ, ಅವ್ರನ್ನ ಪೊಲೀಸರು ಬಸ್ಗೆ ಹಾಕಿದ್ರು ಅಂದ್ರೆ ಅಲ್ಲಿ ಹೋರಾಟ ಮುಕ್ತಾಯ ಆಯ್ತು ಅಂತ. ಸೊ ಜಿಲ್ಲಾ ಕೇಂದ್ರಗಳಲ್ಲಿ ಆಮೇಲೆ ಆ ಬಂದ್ ಎಫೆಕ್ಟ್ ಅಷ್ಟೇ ಬೇಗ ಹೋಗ್ಬಿಡುತ್ತೆ. ಇನ್ನು ಬಂದ್ ಆಗಿರ್ಲಿಲ್ಲ, ಕೇವಲ ಪ್ರತಿಭಟನೆಗಷ್ಟೇ ಸೀಮಿತ ಆಗಿತ್ತು ಅನ್ನೋದಕ್ಕೆ ಎಕ್ಸಾಂಪಲ್ ಈ ವರದಿ ನೋಡಿ ಜಿಲ್ಲಾ ಕೇಂದ್ರಗಳಲ್ಲಿ ಹೇಗಿತ್ತು ಅಂತ. ಎಂಇಎಸ್ ವಿರುದ್ಧ ಕನ್ನಡಿಗರ ರಣಕಹಳೆ. ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ. ಮೈಸೂರಿನಲ್ಲಿ ಬಸ್ಗಳನ್ನು ತಡೆದು ಪ್ರತಿಭಟನೆ. ಕೆಲಕಾಲ ಪ್ರೊಟೆಸ್ಟ್, ಜನಜೀವನ ಯಥಾಸ್ಥಿತಿ. ಬೆಳಗಾವಿಯಲ್ಲಿ ಮರಾಠಿ ಪುಂಡರ ಪುಂಡಾಟಿಕೆಯನ್ನು ಖಂಡಿಸಿ ಕನ್ನಡ ಪರ ಸಂಘಟನೆಗಳು ಕರೆಕೊಟ್ಟ ಕರ್ನಾಟಕ ಬಂದ್ಗೆ ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮೈಸೂರು ಕೇಂದ್ರೀಯ ಬಸ್ ನಿಲ್ದಾಣದ ಮುಂದೆ ಕೆಎಸ್ಆರ್ಟಿಸಿ ಬಸ್ಗಳನ್ನು ತಡೆದು ರಸ್ತೆಗೆ ಅಡ್ಡಲಾಗಿ ಮಲಗಿ ಕರವೇ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನು ನಡೆಸಿದರು. ಕೂಡಲೇ ಅಲರ್ಟ್ ಆದ ಪೊಲೀಸರು ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡೆದರು. ಕೆಲ ಗಂಟೆಗೆ ಮಾತ್ರ ಬಸ್ ಸಂಚಾರದಲ್ಲಿ ವ್ಯತ್ಯಯವಾಗಿತ್ತು. ಆದರೆ ಬೆಳಗ್ಗೆ 10 ಗಂಟೆಯ ನಂತರ ಜನಜೀವನ ಯಥಾಸ್ಥಿತಿಗೆ ಬಂದಿತ್ತು. ಏನು ಮಹಾರಾಷ್ಟ್ರದಲ್ಲಿ ನಮ್ಮ ಕರ್ನಾಟಕದ ಬಸ್ ನಿರ್ವಾಹಕರು ಮತ್ತು ಚಾಲಕರನ್ನ ಮಸಿ ಬಳಿದು ಅಲ್ಲಿಂದ ಒಡೆದಿ ಓಡಿಸಿದ್ದಾರೆ. ಅದು ವಿರುದ್ಧವಾಗಿ ನಾವು ಇಲ್ಲಿ ಬಂದು ನಿಂತ್ಕೊಂಡ್ರೆ ಕೆಎಸ್ಆರ್ಟಿಸಿ ವಿಭಾಗದವರು ಈಗಾಗಲೇ ಬೆಂಗಳೂರಿಗೆ ಮತ್ತು ಎಲ್ಲಾ ಕಡೆ ಸಂಚಾರ ಮಾಡಲಿಕ್ಕೆ ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ. ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ನಾವು ಇದನ್ನ ಖಂಡಿಸ್ತೇವೆ. ಈ ರೀತಿ ಆಗ್ಕೂಡ್ದು. ನಾವೆಲ್ಲ ಹೋರಾಟ ಮಾಡ್ತಾ ಇರುವುದು ಇಂಥ ಚಾಲಕರಿಗೆ ಪ್ರತಿಯೊಂದು ಕನ್ನಡದ ಅಸ್ಮಿತೆಗಾಗಿ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ನಮ್ಮನೆಯವರೆಲ್ಲ ಬೆಂಬಲಿಸಬೇಕು, ನೀವೆಲ್ಲ ಬೆಂಬಲಿಸಬೇಕು. ಅದ್ರ ಬಿಟ್ಟು ನಮ್ಗೇನು ಬೇರೆ ಮಾಡೋ ಕೆಲಸ ಇಲ್ವೇನೋ? ಕನ್ನಡದ ವಿರೋಧಿ ಚಟುವಟಿಕೆ ನಡೀತದೆ, ಅಲ್ಲಿ ನಾವು ಕನ್ನಡ ರಕ್ಷಣಾ ವೇದಿಕೆ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೇವೆ, ಮುಂದೇನೋ ಮಾಡ್ತೇವೆ. ಖಂಡಿತವಾಗ್ಲೂ ಎಲ್ಲ ಚಾಲಕರು ನಮ್ಗೆ ಬೆಂಬಲವಾಗಿದ್ದಾರೆ. ಎಲ್ಲರೂ ನಮ್ಮ ಸಪೋರ್ಟ್ಗೋಸ್ಕರ, ನಾವು ಈ ಬೆಂಬಲಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ಸಿದ್ಧವಾಗಿದ್ದೀವಿ. ಸಕ್ಕರೆ ನಾಡು ಮಂಡ್ಯದಲ್ಲಿ ಕರವೇ ಪ್ರೊಟೆಸ್ಟ್. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ತಡೆ. ಅಂಗಡಿಗಳನ್ನು ಮುಚ್ಚಿಸಿದ ಪ್ರತಿಭಟನಾಕಾರರು. ಸಕ್ಕರೆ ನಾಡು ಮಂಡ್ಯದಲ್ಲಿ ಪ್ರತಿಭಟನೆ ಜೋರಾಗಿತ್ತು. ಸಂಜೆ ವೃತ್ತದಲ್ಲಿ ಹಸಿ ಹುಲ್ಲು, ಒಣ ಹುಲ್ಲನ್ನು ಹೊತ್ತು ಬಾಯಿ ಬಡಿದುಕೊಂಡು ಕರ್ವೆ ಕಾರ್ಯಕರ್ತರು ಎಂಇಎಸ್ ವಿರುದ್ಧ ಧಿಕ್ಕಾರ ಕೂಗಿದ್ರು. ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ತಡೆದು ರಸ್ತೆಯಲ್ಲಿಯೇ ಮಲಗಿ ಪ್ರತಿಭಟನಾ ನಿರತರು ಕೆಂಡ ಕಾರಿದರು. ಕೆಎಸ್ಆರ್ಟಿಸಿ ಬಸ್ಗಳನ್ನು ತಡೆಯಲಾಗಿತ್ತು. ಅಂಗಡಿಗಳನ್ನು ಮುಚ್ಚಿ ಬಂದ್ ಬೆಂಬಲಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ರು. ಅದರಂತೆ 60% ಅಂಗಡಿ ಮುಂಗಟ್ಟನ್ನು ಮುಚ್ಚಿ ಮಾಲೀಕರು ಬಂದನ್ನು ಬೆಂಬಲಿಸಿದರು. 6ನೇ ಅಂತ ಬೆಂಗಳೂರು ನಗರ ಕುಡಿಯೋ ನೀರಿಗೆ ಯೋಜನೆ ಪ್ರಾರಂಭಿಸ್ತಿದ್ದಾರೆ. ಇಂದು ನಾವು ಹಸಿ ಹುಲ್ಲು ಹೊತ್ಕೊಂಡಿದ್ದೀವಿ. 6ನೇ ಅಂತ ಏನಾರ ಬಿಡುಗಡೆ ಆಯಿತು ಅಂತಂದ್ರೆ ಒಣ ಹುಲ್ಲಾಗುತ್ತೆ. ಮಂಡ್ಯ ಜಿಲ್ಲೆಯ ರೈತರು ಅನಾಥ ಸ್ಥಿತಿಗೆ ಹೋಗ್ತಾರೆ. ಎಂಥ ಸ್ಥಿತಿಗೆ ಹೋಗ್ತಾರೆ? ಒಂದು ಬೆಳೆಯೇ ಇಲ್ಲದಂಥ ಸ್ಥಿತಿಗೆ ಹೋಗ್ತಾರೆ. ಇಂತಹ ಸನ್ನಿವೇಶ ಇರುವ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ತಕ್ಷಣಕ್ಕೆ 6ನೇ ಅಂತ ಯೋಜನೆ ಕೈ ಬಿಡಬೇಕು. ಅದರ ಜೊತೆಗೆ ಮೇಕೆದಾಟು ಯೋಜನೆ ಪ್ರಾರಂಭಿಸಬೇಕು, ಕಳಸಾ ಬಂಡೂರಿ ಯೋಜನೆ ಪ್ರಾರಂಭಿಸಬೇಕು, ಎಂಇಎಸ್ ಸಂಘಟನೆ ಕರ್ನಾಟಕ ರಾಜ್ಯದಲ್ಲಿ ನಿಷೇಧ ಮಾಡಬೇಕು, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರುವವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. 19 ಬೇಡಿಕೆಗಳನ್ನ ಕರ್ನಾಟಕ ಬಂದ್ಗೆ ಈಡೇರಿಸಬೇಕು ಅನ್ನೋ ಆಗ್ರಹವನ್ನ ಕನ್ನಡ ಸೇನೆ ಆಗ್ರಹ ಮಾಡ್ತಾ ಇದೆ. ಎಂಇಎಸ್ ಫೋಟೋಗೆ ಟೊಮ್ಯಾಟೊ ಏಟು. ಪೊಲೀಸರು ಪ್ರತಿಭಟನಾಕಾರರ ಮಧ್ಯೆ ವಾಗ್ವಾದ. ಇನ್ನು ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಕರ್ನಾಟಕ ಬಂದ್ ಪ್ರತಿಭಟನೆಗಷ್ಟೇ ಸೀಮಿತವಾಗಿತ್ತು. ಬೆಳಗ್ಗೆ ರಸ್ತೆಗಿಳಿದ ಪ್ರತಿಭಟನಾಕಾರರು ನಗರದ ಭುವನೇಶ್ವರಿ ವೃತ್ತದಲ್ಲಿ ಎಂಇಎಸ್ ಭಿತ್ತಿ ಚಿತ್ರಗಳಿಗೆ ಟೊಮ್ಯಾಟೊ ಹೊಡೆದು ಕನ್ನಡ ಪರ ಹೋರಾಟಗಾರರು ಆಕ್ರೋಶ ಹೊರಹಾಕಿದ್ರು. ಎಂಇಎಸ್ನ ನಿಷೇಧಿಸುವಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉಗ್ರ ಸ್ವರೂಪದ ಹೋರಾಟದ ಎಚ್ಚರಿಕೆ ಕೊಟ್ಟರು. ನಾವು ಬೆಳಗ್ಗೆಯಿಂದ ರಸ್ತೆ ತಡೆಯನ್ನ ಮಾಡಿ ಮತ್ತು ಎಂಇಎಸ್ ಸಂಘಟನೆಯನ್ನ ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಗಡಿಪಾರು ಮಾಡಬೇಕು ಅಂತ ಹೇಳಿ ಮತ್ತು ಅದನ್ನ ನಿಷೇಧ ಮಾಡಬೇಕು ಅಂತ ಹೇಳಿ ಟೊಮೊಟೊನಲ್ಲಿ ಹೊಡೆದು ರಸ್ತೆ ತಡೆಯನ್ನ ಮಾಡಿ ನಮ್ಮ ಆಕ್ರೋಶವನ್ನ ಇವತ್ತು ನಾವು ವ್ಯಕ್ತಪಡಿಸ್ತಾ ಇದೀವಿ. ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟವಾಗಿ ಹೇಳ್ತೀನಿ, ಮರಾಠಿಗರ ಮತಕ್ಕೋಸ್ಕರ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇದುವರೆಗೆ ಈ ರಾಜ್ಯದಲ್ಲಿ ಎಂಇಎಸ್ ನ ಗಡಿಪಾರು ಮಾಡ್ತೀವಿ ಅಂತ
ಇದುವರೆಗೆ ಅವರು ಬಾಯನ್ನ ಬಿಟ್ಟಿಲ್ಲ. ಇದು ಅತ್ಯಂತ ಖಂಡನೀಯವಾದದ್ದು. ಅದೇ ರೀತಿ ಕನ್ನಡ ಪರ ಸಂಘಟನೆಗಳು ಇವತ್ತು ಈ ನಾಡು ನುಡಿಗೋಸ್ಕರ ಹೋರಾಟ ಮಾಡ್ತಿದ್ದೀವಿ. ನೀವ್ಯಾಕೆ ಬೆಂಬಲ ಕೊಡ್ಲಿಲ್ಲ ಇವತ್ತು? ಚಿಕ್ಕಮಗಳೂರಿನಲ್ಲಿ ಕನ್ನಡ ಪರ ಸಂಘಟನೆಗಳು ಬೆಳ್ಳಂಬೆಳಗ್ಗೆ ಬೀದಿಗಿಳಿದಿದ್ವು. ಹೋಟೆಲ್ ಅಂಗಡಿಗಳನ್ನ ಬಲವಂತದಿಂದ ಬಂದ್ ಮಾಡಿಸಿದ್ರು. ಕನ್ನಡಿಗರ ಮೇಲೆ ಹಲ್ಲೆಯಾದ್ರೂ ಈ ಸರ್ಕಾರ ಮೌನವಾಗಿದೆ. ಪೊಲೀಸರ ಮೂಲಕ ಪ್ರತಿಭಟನೆಯನ್ನ ಹತ್ತಿಕ್ಕುವ ಕೆಲಸ ಮಾಡ್ತಿದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇನ್ನು ಬಂದ್ ವಿಚಾರವಾಗಿ ಆಟೋ ಚಾಲಕರ ಮಧ್ಯೆ ವಾಕ್ಸಮರವೇ ನಡೀತು. ಇವತ್ತು ಇಡೀ ರಾಜ್ಯ ಬಂದ್ ಕರೆ ಕೊಟ್ಟಿರೋದು ಸರ್ಕಾರಕ್ಕೆ ಕಣ್ಣು ತೆರೆಸಂಥದ್ದು. ಕಣ್ಣು ನಿದ್ದೆ ಮಾಡ್ತಾ ಇದ್ದಾರೆ. ಬರೀ ಎಷ್ಟೆಷ್ಟು ಕೋಟಿ ಹೊಡಿಬೇಕು, ಲೂಟಿ ಸರ್ಕಾರಗಳು ಆಗ್ತಾ ಇದ್ದಾವೆ. ನಿನ್ನೆವರೆಗೆ ಎಲ್ಲ ಒಂದು 50 ಸಂಘಟನೆ ಬೆಂಬಲ ಕೊಟ್ಟು ನಾವು ಬಂದು ಯಶಸ್ವಿ ಮಾಡೋಣ, ಸರ್ಕಾರಕ್ಕೆ ನಮಗೆ ಅನ್ಯಾಯ ಆಗ್ತಾ ಇರೋದು ಕಾಣಿಸ್ಬೇಕು ಅಂತ ಇದ್ರು. ಯಾರು ಡಿ ಕೆ ಶಿವಕುಮಾರ್ ಅವರು ಇಲ್ಲ ನಮ್ಮ ಬೆಂಬಲ ಇಲ್ಲ ಅಂದಿದ್ದಕ್ಕೆ ಎಲ್ಲ ಜನಗಳಿಗೆ ನಿರಾಸೆ ಉಂಟಾಗಿದೆ. ಆದರೆ ಈಗ ನಾವು ಬಂದು ಅವ್ರ ಹತ್ರ ಮನವಿ ಮಾಡ್ಕೊಂಡ ತಕ್ಷಣ ಎಲ್ಲ ಅವ್ರವ್ರ ಜಾಗ ಇಲ್ಲ, ನಾವು ಬಂದು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ನಮಗೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ಬೇರೆ ನಂಬಿಕೆ ಇಲ್ಲ, ನಮಗೆ ನಿಮ್ಮ ಸಂಘಟನೆ ನಮಗೆ ಅನ್ಯಾಯದಂಥ ಸಂದರ್ಭದಲ್ಲಿ ನೀವು ಬರ್ತಾ ಇದ್ದೀರಿ. ಆದ್ದರಿಂದ ಎಲ್ಲ ಇವತ್ತು ಬೆಂಬಲ ಚೆನ್ನಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲರೂ ಸೇರಿ ಇವತ್ತು ದಲಿತ ಸಂಘಟನೆಗಳು, ರೈತ ಸಂಘ, ಕಾರ್ಮಿಕ ಸಂಘ ಏನು ಕರ್ನಾಟಕ ರಾಜ್ಯಾದ್ಯಂತ ಬಂಧನ ಕರೆ ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ಕೂಡ ನಾವು ಎಲ್ಲ ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು, ಬಹುಜನ ಸಮಾಜ್ ಪಾರ್ಟಿ, ಎಲ್ಲ ಕಾರ್ಮಿಕ ಸಂಘಟನೆಗಳು ಸೇರಿ ಇವತ್ತು ಬಂಧನ ಆಚರಣೆ ಮಾಡ್ತಾ ಇದ್ದೀವಿ. ನಾವೆಲ್ಲ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇವತ್ತೇನು ಕರ್ನಾಟಕದಲ್ಲಿ ಕನ್ನಡಿಗ ಅನ್ಯಾಯ ಆಗ್ತಾ ಇದೆ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎರಡೂ ಸರ್ಕಾರಗಳ ವಿರುದ್ಧ ನಾವು ಇವತ್ತು ಬಂಧನ ಆಚರಣೆ ಮಾಡ್ತಾ ಇದ್ದೀವಿ. ಕನ್ನಡಿಗರ ಮೇಲೆ ಆಗಿರತಕ್ಕಂಥ ದೌರ್ಜನ್ಯ ಖಂಡಿಸ್ತಾ ಇದ್ದೀವಿ. ಕೊಡಗು, ಚಿಕ್ಕಬಳ್ಳಾಪುರ, ಕೋಲಾರದಲ್ಲಿ ಯಥಾಸ್ಥಿತಿ. ಎಂದಿನಂತೆ ಆಟೋ, ಟ್ಯಾಕ್ಸಿ, ಬಸ್ಗಳ ಸಂಚಾರ. ಕರ್ನಾಟಕ ಬಂದ್ಗೆ ಕೊಡಗು, ಚಿಕ್ಕಬಳ್ಳಾಪುರ, ಕೋಲಾರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಯಾವುದೇ ಪ್ರತಿಕ್ರಿಯೆ ವ್ಯಕ್ತವಾಗಲಿಲ್ಲ. ಎಂದಿನಂತೆ ಜನಜೀವನ ಸಾಗಿತ್ತು. ಅಂಗಡಿ ಮುಂಗಟ್ಟುಗಳು, ಆಟೋ, ಟ್ಯಾಕ್ಸಿ, ಸರ್ಕಾರಿ ಹಾಗೂ ಖಾಸಗಿ ಬಸ್ ಓಡಾಟದಲ್ಲೂ ಕೂಡ ಯಾವುದೇ ವ್ಯತ್ಯಾಸವಿರಲಿಲ್ಲ. ಬಂದ್ ಗೊಂದಲದಿಂದ ಪ್ರಯಾಣಿಕರ ಸಂಖ್ಯೆಯಲ್ಲಿ ಮಾತ್ರ ಕೊಂಚ ಕಡಿಮೆಯಾಗಿತ್ತು. ಹಾಸನ ಸೇರಿದಂತೆ ಉಳಿದ ಜಿಲ್ಲೆಗಳಲ್ಲಿ ಬಂದ್ನ ಚಿತ್ರಣ ಕಂಡುಬರಲಿಲ್ಲ. ಎಂದಿನಂತೆ ಜನಜೀವನ ಇತ್ತು. ಮುಂಜಾಗೃತಾ ಕ್ರಮವಾಗಿ ಎಲ್ಲೆಲ್ಲೂ ಕೂಡ ಪೊಲೀಸರ ಸರ್ಪಗಾವಲನ್ನು ಹಾಕಲಾಗಿತ್ತು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.